Hey, hi guys, welcome back to another video. ಇವತ್ತೇನು ವಿಡಿಯೋ ಅಂದರೆ ನಾನು ಒಂದು ಆಕ್ಷನ್ ಕ್ಯಾಮ್ರಾ ತೊಗೊಂಡಿದ್ದೆ. ಇದೊಂದು ತೊಗೊಂಡು ಒಂದು 3 ಮಂತ್ಸ್ ಆಯಿತು. 3 ಮಂತ್ಸ್ ಆಗಿದೆ. ಸೊ ಆಲ್ರೆಡಿ ಒಂದು 2-3 ಸರಿ ಯೂಸ್ ಮಾಡಿದ್ದೆ. ಸೊ ಅಟ್ಲೀಸ್ಟ್ ಇವತ್ತು ತೋರಿಸಿದ್ರೆ ಈ ವಿಡಿಯೋ ಅಂದರೆ ಬೇರೆಯವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾವುದಿದು ಅಂದರೆ ಇನ್ಸ್ಟಾ 360 ಏಸ್ ಪ್ರೋ. ನಿಮ್ಗೆ ಆಲ್ರೆಡಿ ಗೊತ್ತು, ಆಕ್ಷನ್ ಕ್ಯಾಮ್ರಲ್ಲಿ ಗೋಪ್ರೋ ಹೀರೋ ಎಲ್ಲ ಇದೆಯಲ್ಲ, ಅದೇ ತರ ಇದೊಂದು ಇನ್ಸ್ಟಾ 360 ಏಸ್ ಪ್ರೋ ಅಂತ. ಇದರಲ್ಲೇ ಇನ್ನೊಂದು ಮಾಡೆಲ್ ಒಂದಿದೆ, ಇನ್ಸ್ಟಾ 360 ಏಸ್ ಅಂತ. ಇದು ಏಸ್ ಪ್ರೋ, ಓಕೆನಾ. ಸೊ ಇದು ಅನ್ಬಾಕ್ಸಿಂಗ್ ವಿಡಿಯೋ ಅಲ್ಲ, ಆಲ್ರೆಡಿ ಇದು ಅನ್ಬಾಕ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಆಲ್ರೆಡಿ ಲೈಕ್ ಅದು ಹೇಳಿದ್ನಲ್ಲ 3 ಮಂತ್ಸ್ ಬ್ಯಾಕ್ ತಗೊಂಡಿದೆ. ಸೊ ಅವಾಗ್ಲೇನೋ ಒಂದು 2-3 ಸರಿ ಯೂಸ್ ಮಾಡಿದೆ. ಸೊ ಅವತ್ತು ಎತ್ತಿಟ್ಟಿದೆ, ಅವತ್ತಿಂದ ಯೂಸ್ ಮಾಡಿಲ್ಲ. ಇವತ್ತೇ ವಾಪಸ್ ಓಪನ್ ಮಾಡಿ ನೋಡ್ತಿರೋದು. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ತೆಗ್ದಿದ್ದೀನಿ. ಇದು ನಾನು ತಗೊಳ್ಳೋವಾಗ ಸಮಥಿಂಗ್ ಅರೌಂಡ್ 40,000 39,000 ಸಮಥಿಂಗ್ ಕೊಟ್ಟೆ. ಟೋಟಲ್ ಆಗಿ ಓವರ್ ಆಲ್ 40,000 ಆಯಿತು. ಬಟ್ ಇದು MRP 45 to 48 ಏನೋ ಸಮಥಿಂಗ್ ಆ ರೇಂಜಲ್ಲಿ ಇದೆ MRP. ಬಟ್ ಇಲ್ಲಿ ಎಷ್ಟೊಂದು ಶಾಪ್ಸಲ್ಲಿ ಸಿಗಲ್ಲ ಇದು ಇನ್ಸ್ಟಾ 360. ಬಟ್ ಈ ಗೋಪ್ರೋ ಎಲ್ಲ ಕಡೆ ಅವೈಲೇಬಲ್ ಇದೆ. ಒಬ್ರ ಕೈಲಿ ಹೇಳಿ ಆರ್ಡರ್ ಮಾಡಿಸಿ ತರಿಸಿದ್ದು. ಇದು ಇಂಪೋರ್ಟೆಡ್ ಪೀಸ್ ಅನ್ಸುತ್ತೆ. ಸೊ ಇದ್ರೊಳಗಡೆ ಏನೇನು ಬರುತ್ತೆ ಅಂದ್ರೆ, ಈ ಬಾಕ್ಸ್ ಒಳಗಡೆ ಅದೇ ಕ್ಯಾಮ್ರಾ ಒಂದು ಬರುತ್ತೆ, ಬ್ಯಾಟ್ರಿ ಒಂದು ಬರುತ್ತೆ, ಸ್ಟ್ಯಾಂಡ್ ಮೌಂಟ್ ಒಂದು ಬರುತ್ತೆ, ಆಮೇಲೆ ಒಂದೊಂದು ಮೌಂಟ್ ಬರುತ್ತೆ, ಒಂದು C ಟೈಪ್ ಕೇಬಲ್ ಇರುತ್ತೆ, ಆಮೇಲೆ ಒಂದು ಗೈಡ್ ಇರುತ್ತೆ. ಸೊ ಆಲ್ರೆಡಿ ತಗೊಂಡಿದ್ದೆ. 1 year ವಾರಂಟಿ ಇರುತ್ತೆ ಕ್ಯಾಮ್ರಾಗೆ. ಸೇಮ್ ಇದು ಗೋಪ್ರೋಗೂ 1 year ಅನ್ಸುತ್ತೆ, ಇದು 1 year. ಸೊ ಇದೇ ಕ್ಯಾಮ್ರಾ ಆಲ್ರೆಡಿ ಯೂಸ್ ಮಾಡಿದೆ, ಹೇಳಿದ್ನಲ್ಲ ಒಂದು 2-3 ಸಾರಿ ಯೂಸ್ ಮಾಡಿದ್ದೀನಿ. ಸೊ ಅದು ಸ್ಕ್ರೀನ್ ಪ್ರೊಟೆಕ್ಷನ್ ಎಲ್ಲ ಹಾಕ್ಸಿದ್ದೀನಿ. ಓಕೆ, ಆಮೇಲೆ ಇದೇ ಬಾಕ್ಸು. ಇದ್ರ ಒಳಗಡೆ ಬರುತ್ತೆ, ಇದೆ ಹೇಳಿದ್ನಲ್ಲ. ಬಾಕ್ಸ್ ಅಲ್ಲಿ ಇದೊಂದು ಮೌಂಟ್ ಇರುತ್ತೆ, ಆಮೇಲೆ ಒಂದು ಸ್ಟ್ಯಾಂಡರ್ಡ್ ಮೌಂಟ್ ಇರುತ್ತೆ. ಇದು ಏನಂದ್ರೆ ಮ್ಯಾಗ್ನೆಟಿಕ್ ಮೌಂಟ್ ಅಂತ. ಇದು ಮ್ಯಾಗ್ನೆಟಿಕ್ ಹೋಲ್ಡರ್ ತರ. ಸೊ ಇದೇನಂದ್ರೆ ಗೋಪ್ರೋ ತಮ್ ಸ್ಕ್ರೂ ಬರುತ್ತಲ್ಲ, ಅದೇ ತರ ಇದೊಂದು. ಸೊ ಇದು ಮ್ಯಾಗ್ನೆಟಿಕ್. ಬೇಸಿಕಲಿ ಏನಂದ್ರೆ ನೀವು ಏನು ಮಾಡಂಗಿಲ್ಲ, ಸುಮ್ಮನೆ ಇಲ್ಲೊಂದು ಅಡ್ಜಸ್ಟ್ ಮಾಡಿ ಹಿಂಗ್ ಪ್ರೆಸ್ ಮಾಡಿದ್ರೆ ಫಿಟ್ ಆಗುತ್ತೆ, ಪಟ್ ಅಂತ ಫಿಟ್ ಆಗುತ್ತೆ. ಸೊ ಅಷ್ಟೇ. ಸರಿ, ರಿಮೂವ್ ಮಾಡೋವಾಗ್ಲೂ ಸೇಮ್ ಏನೂ ಇಲ್ಲ. ರಿಮೂವ್ ಮಾಡುವಾಗ ಇಲ್ಲಿ ಸೈಡ್ ಅಲ್ಲಿ ಇದಿರುತ್ತಲ್ಲ, ಇದು ಪ್ರೆಸ್ ಮಾಡಿ ಹಿಂಗ್ ತೆಗೆರೆ ಬರುತ್ತೆ. ಬೇಸಿಕಲಿ ಇದು ಮ್ಯಾಗ್ನೆಟಿಕ್ ಹುಕ್ ತರ ಇರುತ್ತೆ. ಮ್ಯಾಗ್ನೆಟಿಕ್ ಹುಕ್ ಇಲ್ಲಿ ಮ್ಯಾಗ್ನೆಟ್ ಇರುತ್ತೆ, ನೀವು ಹಂಗೆ ಇಟ್ಟಿದ್ರೆ ನೋಡಿ ವಿಡಿಯೋಲಿ ಗೊತ್ತಾಗುತ್ತೆ, ಹಂಗೆ ಪಟ್ ಅಂತ ಸೌಂಡ್ ನೋಡಿ. ಸೊ ಇದು ಮ್ಯಾಗ್ನೆಟ್ ಇರುತ್ತಲ್ಲ, ಅದು ಮ್ಯಾಗ್ನೆಟ್ ಹಂಗೆ ಅಟ್ಯಾಚ್ ಆಗುತ್ತೆ. ಇದ್ರೊಳಗಡೆ ಹುಕ್ ಇರುತ್ತೆ ಸೈಡಲ್ಲಿ. ಸೊ ಈ ಹುಕ್ಕು ಒಳಗಡೆ ಹೋಗಿ ಕರೆಕ್ಟಾಗಿ ಫಿಟ್ ಆಗಿದ ತಕ್ಷಣ ಅಷ್ಟೇ ಮಾಡ್ರೆ, ಹುಕ್ನ ಪ್ರೆಸ್ ಮಾಡಿದ್ರೆ ನೋಡಿ ಒಳಗಡೆ ಹೋಗುತ್ತಲ್ಲ, ಅಷ್ಟೇ. ಇದೊಂದಿದೆ. ಆಮೇಲೆ ಅದೇ ಗೈಡ್ ಇದೆ, ಸ್ಟಾರ್ಟ್ ಗೈಡ್ ಎಲ್ಲ ಇರುತ್ತಲ್ಲ ಅದಿದೆ. ಅದೇ ಪಿಕ್ ಸ್ಟಾರ್ಟ್ ಗೈಡ್ ಇದೆ. ಅದು ಹಿಂಗೆ ಏನ್ ಯೂಸ್ ಮಾಡೋದು ಅಂತೆಲ್ಲ ಇದೆ. ನಾನು ಆಮೇಲೆ ಒಂದೊಂದಾಗಿ ಹೇಳ್ತೀನಿ. ಇದು ಸ್ಟಿಕ್ಕರ್ ಒಂದು 2 ಕೊಟ್ಟಿದ್ದಾರೆ, ಥಿಂಕ್ ಬೋಲ್ಡ್ ಅಂತ, ಅಷ್ಟೇ. ಇದು ವಾರಂಟಿ ಕಾರ್ಡ್ ಒಂದಿದೆ, ವಾರಂಟಿ ಕಾರ್ಡ್ ಸೇಮ್ ಇದು ಅಷ್ಟೇ. ಇನ್ನು ವಾಟರ್ ಪ್ರೂಫಿಂಗ್ ನೋ ಅಂತ ಇದೆ. ಆಮೇಲೆ ಹೇಳಿದ್ನಲ್ಲ ಇನ್ನೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಟೋಟಲ್ ಆಗಿ 2 ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಥಿಂಕ್ ಬೋಲ್ಡ್ ಅಂತ, ಅಷ್ಟೇ. ಸೊ ಇವಾಗ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಇಲ್ಲಿ ಏನಂದ್ರೆ, ಇದರಲ್ಲಿ ನೀವು ಹೀರೋಲೆಲ್ಲ ನೋಡ್ಬೋದು, ಅದು ಸ್ಕ್ರೀನು ಸಮಥಿಂಗ್ ಅರೌಂಡ್ 2.4 inches ಏನೋ ಇದೆ, 2.2 or 2.4 ಸಮಥಿಂಗ್, ನಂಗೆ ಎಕ್ಸಾಕ್ಟ್ ಅಂಬುದು ಗೊತ್ತಿಲ್ಲ, 2.2 ಅನ್ಸುತ್ತೆ. ಸೊ ಇದು 2.7 inches. ಆಮೇಲೆ ಇದ್ರಲ್ಲಿ ಏನು ಇದಂದ್ರೆ, ಸ್ಕ್ರೀನ್ ನ ಫ್ಲಿಪ್ ಮಾಡ್ಬೋದು ನಾನು, ಓಕೆನಾ. ಇಲ್ಲಿ ನೋಡಿ, ಸ್ಕ್ರೀನ್ ನ ಹಿಂಗೆ ಫ್ಲಿಪ್ ಮಾಡ್ಬೋದು ನಾನು. ಅರ್ಥ ಆಗ್ತಿದೆ, ಕಾಣಿಸ್ತಿದೆಯಲ್ಲ, ಅದು ಹಿಂಗೇನಂದ್ರೆ ಫ್ಲಿಪ್ಗೆ ಇಲ್ಲಿ ಸೈಡಲ್ಲಿ 2 ಕೊಟ್ಟಿದ್ದಾರೆ, ಪ್ರೆಸ್ಸಿಂಗ್ ತರ ಬಟನ್. ಇದೆರಡು ಹಂಗೆ ಪುಲ್ ಮಾಡಿದ್ರೆ ಸ್ಕ್ರೀನ್ ಬರಲ್ಲ, ಓಕೆನಾ. ಅನ್ಲೆಸ್ ಅಂಟಿಲ್ ನೀವು ಇದನ್ನ ಪ್ರೆಸ್ ಮಾಡಿ ಹಿಂಗ್ ಪುಲ್ ಮಾಡಿದ್ರೇನೆ ಇದು ಓಪನ್ ಆಗುತ್ತೆ, ಇಲ್ಲ ಅಂದ್ರೆ ಅದು ಸ್ಕ್ರೀನ್ ಬರೋದಿಲ್ಲ. ಇದೊಂದು ಫೀಚರ್ ನನ್ಗೆ ಇಷ್ಟ ಆಯ್ತು. ಏನ್ಕಂದ್ರೆ ಈ ತರ ವ್ಲಾಗ್ ಮಾಡೋವಾಗೆಲ್ಲ ಸೆಲ್ಫಿ ತೆಗಿಯಕ್ಕೆ, ಫ್ರಂಟ್ ಇಂದ ಹಿಂಗ್ ನೋಡ್ಕೊಂಡು ವ್ಲಾಗ್ ಮಾಡೋಕ್ಕೆಲ್ಲ ಇದು ಒಳ್ಳೆ ಚೆನ್ನಾಗಿರುತ್ತೆ ಅಂತ. ಇದೊಂದು ಯಾವ ಆಂಗಲ್ ಅಲ್ಲಿ ಬೇಕೋ ಆ ಆಂಗಲ್ ಅಲ್ಲಿ ನೀವು ಇಟ್ಕೊಬಹುದು. ಸೊ ಈ ಆಂಗಲ್ ಇಲ್ಲ, ಈ ಆಂಗಲ್, ಬಟ್ ಸ್ಟಿಫ್ ಆಗಿದೆ, ಅಷ್ಟೇ ಗಟ್ಟಿದೆ ನೋಡಿ. ನಾನು ಶೇಕ್ ಮಾಡ್ತಾ ಇದ್ದೀನಿ, ಏನೋ ಅಷ್ಟು ಈಸಿಯಾಗಿ ಮೂವ್ ಆಗ್ತಿಲ್ಲ. ಆಮೇಲೆ ಸೇಮ್ ಆಸ್ ಯೂಶುವಲ್ ಇದರಲ್ಲಿ
ಇದೊಂದಿರುತ್ತೆ, ಸಿ ಟೈಪ್ ಚಾರ್ಜರ್ ಒಂದಿದೆ, ಆಮೇಲೆ SD ಕಾರ್ಡ್ ಹಾಕಕ್ಕೆ ಇದೊಂದಿದೆ, ಆಮೇಲೆ ಇಲ್ಲಿ ಇದೆ ಬ್ಯಾಟ್ರಿ ಒಂದಿದೆ. ತೆಗ್ದು ಕ್ಲೀನಾಗಿ ಕೂರಿಸಿ ಅಷ್ಟೇ ನೋಡಿ. ಸೊ ಇದರಲ್ಲಿ ವಿಡಿಯೋ ರೆಸೊಲ್ಯೂಷನ್ ಅಷ್ಟೇ 8K ವಿಡಿಯೋ ಇದೆ. ಇಲ್ಲಿ ನಾನು ಸೆಟ್ಟಿಂಗ್ 2.7 ಅಂತ ಇಟ್ಟಿದ್ದೇನೆ. ಸೊ ಇಲ್ಲಿ ನೋಡಿ ವಿಡಿಯೋ ನಾನು 2.7K ಇಟ್ಟಿದ್ದೇನೆ ರೆಸೊಲ್ಯೂಷನ್. ಇಲ್ಲಿ ಕಾಣಿಸುತ್ತೆ ಅನ್ಸುತ್ತೆ ಕ್ಲಿಯರ್ ಆಗಿ. ಇಲ್ಲಿ ನೋಡಿ 4K 8K ಎಲ್ಲ ಇದೆ, ಆಮೇಲೆ ರೇಷಿಯೋ ಇದೆ, ಎಲ್ಲ ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋಲಿ ಇಲ್ಲಾಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದಿದೆ, ಆಮೇಲೆ ಸ್ಲೋ ಮೂವ್ ಅಲ್ಲೇ ನೀವು 4K ತೆಗಿಬಹುದು. ಅದೊಂದು ನನಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು. ಯಾಕಂದ್ರೆ ಗೋಪ್ರೋ ಅಲ್ಲಿ ನಿಮ್ಗೆ 27 ಮೆಗಾ ಪಿಕ್ಸೆಲ್ ಇದೆ ಗೋಪ್ರೋಲಿ, ಇದರಲ್ಲಿ 48 ಮೆಗಾ ಪಿಕ್ಸೆಲ್ ಇದೆ. ಆಮೇಲೆ ಇದರಲ್ಲಿ ಲೈಕಾ ಅಂತ ಒಂದಿದೆ, ಕೋ ಇಂಜಿನಿಯರ್ಡ್ ವಿತ್ ಲೈಕಾ ಅಂತ ಇದೆ. ಇಲ್ಲಿ ನೋಡಿದ್ರೆ ಇನ್ನೊಂದಿದೆ. ಸೊ ಲೈಕಾ ಯಾರಪ್ಪ ಅಂದ್ರೆ ಲೈಕಾ ಒಂದು ಕ್ಯಾಮ್ರಾ ಮ್ಯಾನುಫ್ಯಾಕ್ಚರ್, ಓಕೆನಾ. ಸೊ ಅವರು ಹೈ ಎಂಡ್ ಕ್ಯಾಮ್ರಾಸ್ ಮತ್ತೆ ಲೆನ್ಸಸ್ ನೆಲ್ಲ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ಅದ್ರಲ್ಲಿ ಒಂದು ಒಳ್ಳೆ ಇದ್ರಲ್ಲಿ ನೀವೇ ನೋಡ್ಬೋದು ಲೆನ್ಸ್, ಇಲ್ಲಿ ಲೆನ್ಸ್ ಒಳಗಡೆ ಲೈಕಾ ಅಂತ ಕೊಟ್ಟಿರ್ತಾರೆ, ಕಾಣಿಸುತ್ತೆ ಅನ್ಸುತ್ತೆ ಲೈಕಾ ಅಂತ. ಬಟ್ ಇದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇನ್ಸ್ಟಾ 360 ಈ ಲೆನ್ಸ್ ಬಂದು ಹಂಗೆ ಫಿಕ್ಸ್ಡ್ ಲೆನ್ಸ್, ಇದು ರಿಮೂವ್ ಮಾಡಕ್ ಆಗಲ್ಲ. ಇವಾಗ ಬೇರೆ ಆಕ್ಷನ್ ಕ್ಯಾಮ್ರಾಸ್ ಎಲ್ಲ ನೀವು ಲೆನ್ಸ್ ನ ರಿಮೂವ್ ಮಾಡಿ ಇನ್ನೊಂದು ಲೆನ್ಸ್ ನ ಹಾಕೊಬಹುದು, ಬಟ್ ಇದ್ರಲ್ಲಿ ಹಂಗ್ ಮಾಡಕ್ ಆಗಲ್ಲ. ಇದು ಲೆನ್ಸ್ ಹಂಗೆ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಅದೊಂದು ಇದ್ರಲ್ಲಿ ತುಂಬಾ ಒಂಥರ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಇದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದೆ, ಇದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಸೊ ನಾನ್ ನೋಟಿಸ್ ಪ್ರಕಾರ ನಾನು ಅವತ್ತು ಕಾರಲ್ಲೇ ಚಾರ್ಜ್ ಮಾಡಿದೆ. ಆಲ್ಮೋಸ್ಟ್ ನನ್ಗೊಂದು 30 ಮಿನಿಟ್ಸ್ ಅಲ್ಲಿ ಏನೋ 30 ಮಿನಿಟ್ಸ್ ಟು 35 ಮಿನಿಟ್ಸ್ 80% ಆಗ್ಬಿಟ್ಟಿತ್ತು. ತುಂಬಾ ಫಾಸ್ಟ್ ಚಾರ್ಜ್ ಆಗ್ತಿದೆ. ಬಟ್ ಅದೇ ನೀನ್ ಫುಲ್ ಚಾರ್ಜ್ ಬೇಕಂದ್ರೆ ಒಂದು 40 ಮಿನಿಟ್ಸ್ ಅಲ್ಲ 45 ಮಿನಿಟ್ಸ್ ಅಲ್ಲೆಲ್ಲ ಫುಲ್ ಚಾರ್ಜ್ ಆಗ್ಬಿಡುತ್ತೆ. ಆಮೇಲೆ ಮಿಕ್ಸರ್ ಕಂಟ್ರೋಲ್ ಇದೆ. ಸೊ ಆಮೇಲೆ ವಾಯ್ಸ್ ಕಂಟ್ರೋಲು ಇದೆ. ಇದರಲ್ಲೇ ನಾವು ಇಲ್ಲಿ ಎನೇಬಲ್ ಮಾಡ್ಕೊಬಹುದು. ಇಲ್ಲಿದೆ ನೋಡಿ ವಾಯ್ಸ್ ಕಂಟ್ರೋಲು, ಜೆಸ್ಚರ್ ಕಂಟ್ರೋಲು, ಆಮೇಲೆ ಬ್ರೈಟ್ನೆಸ್, ಲಾಕು, ಇದರಲ್ಲಿ ಇಷ್ಟೊಂದು ಫೀಚರ್ಸ್ ಇದೆ ನೋಡಿ. ಈ ತರ ಬ್ಲೂಟೂತ್ ಕನೆಕ್ಷನ್ ಇದೆ. ಆಮೇಲೆ ಏನೋ ಪ್ರೆಸೆಂಟ್ ಇದ್ರೆ ಬೈಕಿಂಗ್ ಎಲ್ಲ ಬ್ಲಾಗ್ ಅಂತ ಇದೆ. ಬ್ಲಾಗ್ಗೆ ಸ್ಟೇಬ್ ಇದೊಂದು ಬಂದ್ಬಿಡುತ್ತೆ, ಬ್ಲಾಗ್ ಮಾಡಕ್ಕೆ ಇದೊಂದು ವಿಡಿಯೋ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಬಹುದು ಮೋಡಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಪ್ರೆಸೆಂಟ್ ಅಂತ ಇದೆ. ಪ್ರೆಸೆಂಟ್ ಕ್ಲಿಕ್ ಮಾಡಿ, ಸೊ ಬೇಸ್ಡ್ ಆನ್ ಯುವರ್ ಆಕ್ಟಿವಿಟೀಸ್, ಇವಾಗ ನಾನು ಯಾವ ಆಕ್ಟಿವಿಟಿಯಲ್ಲಿ ಮಾಡ್ತಿದ್ದೀನೋ ಆ ಆಕ್ಟಿವಿಟಿ ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ಯೂಸ್ ಮಾಡ್ಕೊಬಹುದು. ಪ್ಲಸ್ ಆಡ್ ಅಂತ ಇದೆ, ಅದು ಬಿಟ್ಟು ಇನ್ನ ಏನಂದ್ರೆ ಮಾಡ್ಕೊಬಹುದು ಅಂದ್ರೆ ಕಸ್ಟಮ್ ಎಲ್ಲ ಮಾಡ್ಕೊಬಹುದು. ಸೊ ವ್ಲಾಗ್ ಅಂತ ಹಾಕೊಂಡಿದ್ದೀನಿ ಅಷ್ಟೇ. ಒಂದು ಒಳ್ಳೆ ಫೀಚರ್ ಏನಂದ್ರೆ ಇದ್ರಲ್ಲಿ ರೆಕಾರ್ಡಿಂಗ್ ಇದೆ. ಸೊ ಇವಾಗ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿದೆಲ್ಲ. ಸೊ ನನಗೆ ಇವಾಗ ರೆಕಾರ್ಡ್ ಆಗ್ತಿರೋ ವಿಡಿಯೋ ಬೇಡ ನನಗೆ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ನಾರ್ಮಲ್ ಆಗಿ ಇದು ಸೇವ್ ಮಾಡ್ಬಿಟ್ಟು ಆಮೇಲೆ ಡಿಲೀಟ್ ಮಾಡ್ತೀವಿ. ಇಲ್ಲ ಅಂದ್ರೆ ಆತರ ಸೇವ್ ಮಾಡಿ ಆಮೇಲೆ ಡಿಲೀಟ್ ಮಾಡಿ. ಸೊ ಇದ್ರಲ್ಲಿ ಏನಂದ್ರೆ ಹಂಗೆ ನಾನು ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ಅನ್ಕೊಳ್ಳಿ, ನನ್ಗೆ ಅಲ್ಲೇ ಆಪ್ಷನ್ ತೋರಿಸುತ್ತೆ ಕ್ಯಾನ್ಸಲ್ ದ ರೆಕಾರ್ಡಿಂಗ್ ಅಂತ ಬರುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಇಲ್ಲೇ ಕ್ಯಾನ್ಸಲ್ ಕೊಡ್ಬೋದು. ರೆಕಾರ್ಡಿಂಗ್ ಇಸ್ ಕ್ಯಾನ್ಸಲ್ಡ್ ಅಂತ ತೋರಿಸಿದೆ. ಸೊ ಏನಾಗುತ್ತೆ, ಡೈರೆಕ್ಟ್ ಆಗಿ ಈ ವಿಡಿಯೋ ಡಿಲೀಟ್ ಆಗಿರುತ್ತೆ. ನಾನು ತಿರ್ಗಾ ಫೋಲ್ಡರ್ ಅಲ್ಲಿ ಹುಡುಕಿ ವಿಡಿಯೋ ಎಲ್ಲ ಡಿಲೀಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಇಲ್ಲೇ ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಬೋದು. ಇದೊಂದು ಒಳ್ಳೆ ಫೀಚರ್ ಅನಿಸ್ತು ನನಗೆ. ಆಮೇಲೆ ವಾಟರ್ ಪ್ರೂಫ್ 39 ಫೀಟ್ ತನಕ ಇದೆ ಇದರಲ್ಲಿ. ಇನ್ನೊಂದೊಂದು ಫೀಚರ್ ಏನಂದ್ರೆ, ಇವಾಗ ನಾನು 4K ವಿಡಿಯೋ ಮಾಡ್ತಾ ಇದೀನಿ ಅನ್ಕೊಳ್ಳಿ, ಅವಾಗ ನಾನು ಝೂಮ್ ಮಾಡುವಾಗ 2x ಝೂಮ್ ಮಾಡಿದಾಗ ಒಂದೊಂದು ಕ್ಯಾಮ್ರಲ್ಲಿ ರೆಸೊಲ್ಯೂಷನ್ ಕಮ್ಮಿ ಆಗುತ್ತೆ, 4K ಇಂದ ಸ್ವಲ್ಪ ಚೂರು ಕಡಿಮೆ ಆಗುತ್ತೆ. ಬಟ್ ಇದ್ರಲ್ಲಿ ಹಂಗಾಗಲ್ಲ. ಇದ್ರಲ್ಲಿ ಏನಾಗುತ್ತೆ, ಸೇಮ್ ಅದೇ ರೆಸೊಲ್ಯೂಷನ್ ಇರುತ್ತೆ, 4K ರೆಸೊಲ್ಯೂಷನ್ ಅಲ್ಲೇ ಇರುತ್ತೆ. ಆಮೇಲೆ ಅಷ್ಟೇ ಗೈಸ್, ಇನ್ನೇನು ಇಲ್ಲ ಅದ್ರಲ್ಲಿ, ಅಷ್ಟೇ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ, ಅಟ್ಲೀಸ್ಟ್ ಬೇರೆಯವ್ರಿಗೆ ಗೊತ್ತಾಗುತ್ತಲ್ಲ ಈ ಕಮೆಂಟ್ಸ್ ಓದೋದ್ರಿಂದ. ಅಷ್ಟೇ. ಟೇಕ್ ಕೇರ್, ಟಾಟಾ, ಬೈ ಬೈ.